ಇವತ್ತು ಸುಲಭವಾಗಿ ಮಾವಿನ ಹಣ್ಣಿನ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟು ಬಳಸಲಿಲ್ಲ. ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಮಾವಿನ ಹಣ್ಣಿನ ಕೇಕ್ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ 1 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ಮಾಡ್ತೀವಲ್ಲ ಅದು. ಚಿರೋಟಿ ರವೆನೂ ಸಹ ತಗೋಬಹುದು. ನಂತರ ಅದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಪುಡಿ ಮಾಡಿರೋದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ದೊಡ್ಡದಾದರೂ ತೊಗೋಬೋದು, ಚಿಕ್ಕದಾದರೂ ಟೋಟಲಿಗೆ 1 ಕಪ್ ಆಗುವಷ್ಟು ತೊಗೋಬೇಕು. ನಂತರ ನಾನಿಲ್ಲಿ ಸಿಹಿಯಾಗಿರುವಂಥ ಮಾವಿನ ಹಣ್ಣನ್ನೇ ತೊಗೋಬೇಕು, ಹುಳಿಯಾಗಿರೋದನ್ನು ತೊಗೋಬಾರ್ದು. ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕಾಯಿಸಿರುವಂಥ ಹಾಲು ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೋಬೋದು. ಕೆನೆ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಮಿಕ್ಸಿಗೆ ರುಬ್ಕೊಂಡು ನಾವು ಮೊದಲು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ರವೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಆಯಿತು ಅನಿಸಿದ್ರಷ್ಟೇ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷ ಆದರೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಹಿಟ್ಟು ಗಟ್ಟಿಯಾಗಿದೆ ಅನಿಸಿದ್ರೆ ಮಾತ್ರ 1-2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ. ನೋಡಿ, ಜಾಸ್ತಿ ಹಾಲು ಹಾಕಬಾರ್ದು, ಜಾಸ್ತಿ ಗಟ್ಟಿಯಾಗಿರಬಾರ್ದು, ನೀರಾಗಿ ಸಹ ಇರಬಾರ್ದು, ಹದವಾಗಿ ಇರಬೇಕು. ನೀರಾಗಿತ್ತಂದರೆ ಚೆನ್ನಾಗಿ ಬರಲ್ಲ. ನಂತರ ನೋಡಿ, ಇದನ್ನು 1 ಗಂಟೆ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ. ಟೈಮ್ ಇಲ್ಲ ಅಂದರೆ ಒಂದು 30 ನಿಮಿಷ ಹಾಗೆ ಬಿಡಿ. ನಂತರ ನಾನಿಲ್ಲಿ ಕುಕ್ಕರ್ ಅಥವಾ ಈ ಥರ ತವದಲ್ಲಿ ಸಹ ಮಾಡ್ಕೋಬಹುದು. ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಉಪ್ಪನ್ನು ನಾನು ತುಂಬ ಸಲ ಕೇಕಿಗೆ ಬಳಸಿರೋದ್ರಿಂದ ಅದು ಸ್ವಲ್ಪ ಕಪ್ಪು ಕಲರ್ ಆಗಿದೆ. ಅದನ್ನು ಪುನಃ ನಾವು ಮತ್ತೆ ಕೇಕ್ ಮಾಡುವಾಗ ಬಳಸ್ಕೋಬಹುದು. ಅದನ್ನು ನಾನು ಇವಾಗ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಇದು 30ರಿಂದ 1 ಗಂಟೆ ಹೊತ್ತು ನೆನೆಸಿರಬೇಕು. ನಾನು 1 ಗಂಟೆ ಹೊತ್ತು ನೆನೆಸಿದ್ದೀನಿ. ಚೆನ್ನಾಗಿ ನೆಂದಿದೆ. ನಂತರ ಅದಕ್ಕೆ ಚಿಟಿಕೆಯಷ್ಟು ಉಪ್ಪು, ನಂತರ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹದ ನೋಡ್ಕೊಳ್ಳಿ, ಜಾಸ್ತಿ ನೀರಾಗಿರಬಾರ್ದು. ಇದು ಎಷ್ಟು ಗಟ್ಟಿಯಾಗಿದೆ ನೋಡಿ, ಅತಿಯಾಗಿ ಗಟ್ಟಿಯಾಗಿ ಸಹ ಇರಬಾರ್ದು. ನೋಡಿ, ಈ ರೀತಿಯಲ್ಲಿ ಇರಬೇಕು ಹದ. ನೋಡಿ, ಚೆನ್ನಾಗಿ 1-2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಕೊನೆಯದಲ್ಲಿ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಬೇಡ, ಬೇಕಿಂಗ್ ಪೌಡರೇ ಹಾಕ್ಕೊಳ್ಳಿ. ನಂತರ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ವಾಲ್ನಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಬಾದಾಮು ಎಲ್ಲ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೋಬಹುದು. ಟೂಟಿ ಫ್ರೂಟಿ ಸಹ ಹಾಕ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಂತರ ಇದನ್ನು ನಾನು ಕೇಕ್ ಟಿನ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಟಿನ್ ಇಲ್ಲ ಅಂದರೆ ಯಾವುದಾದ್ರು ಸ್ಟೀಲ್ ತುಂಬ ಗಟ್ಟಿಯಾಗಿರುವಂಥದ್ದು, ತಳ ಗಟ್ಟಿಯಾಗಿರುವಂಥ ಸ್ಟೀಲ್ ಬೌಲ್ ಸಹ ತೊಗೋಬಹುದು. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ಬೆಣ್ಣೆಯನ್ನು ಸಹ ಬಳಸ್ಕೋಬಹುದು. ನಂತರ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆಗೆ. ಬಟರ್ ಪೇಪರ್ ಬಳಸೋದಾದರೆ ಬಳಸ್ಕೋಬಹುದು. ನಂತರ ನಾವು ರೆಡಿ ಮಾಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸ್ಪೂನಿಂದ ಹೀಗೆ ಕಲಸೋದೆಲ್ಲ ಮಾಡಬಾರ್ದು, ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಪುನಃ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಂದ್ರೂ ಡ್ರೈ ಫ್ರೂಟ್ಸ್ ಹಾಕ್ಕೋಬಹುದು. ನಂತರ ನಾನು ಇಲ್ಲಿ 5 ನಿಮಿಷ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ, ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ನಾನು ಇವಾಗ ಈ ಕೇಕ್ ಟಿನ್ನನ್ನು ಇಡ್ತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಈ ರೀತಿ ಲಿಡ್ಡಲ್ಲಿ ಏನಾದರೂ ಚಿಕ್ಕ ಹೋಲ್ ಇದ್ದರೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ.
ನಂತರ ನೋಡಿ ಮೊದಲು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ನಂತರ 30 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಆವಾಗ ರೆಡಿ ಆಗುತ್ತೆ ನೋಡಿ. ಈ ಥರ ಸ್ಪೂನಿಗೆ ಚುಚ್ಚಿದಾಗ ಅದು ಸ್ವಲ್ಪನೂ ಅಂಟಲ್ಲ, ಆವಾಗ ಚೆನ್ನಾಗಾಗಿದೆ ಅಂತ ಅರ್ಥ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ತೆಗಿಬೇಕು, ಅಲ್ಲಿ ತನಕ ತೆಗಿಬಾರ್ದು. ತಣ್ಣಗಾದ್ಮೇಲೆ ತೆಗೀರಿ. ತಣ್ಣಗಾಗೋ ಮೊದಲೇ ನೀವು ತೆಗೆದ್ರಿ ಅಂದರೆ ಒಂದೊಂದು ಸಲ ಒಡೆಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ರುಚಿ ಸಹ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯ ರೆಸಿಪಿ. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.